ಹಾಯ್ ಸ್ನೇಹಿತರೆ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಸ್ನೇಹಿತರೆ? ಇವತ್ತು ನಾವು ಮೆಂತ್ಯ ಸೊಪ್ಪು ಹಾಗೂ ಪಾಲಕ್ ಸೊಪ್ಪನ್ನು ಬಳಸಿಬಿಟ್ಟು ನಾವು ಯಾವ ರೀತಿ ಸಾಂಬಾರನ್ನು ಮಾಡ್ತೀವಿ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ, ಇವತ್ತು ಮೆಂತ್ಯ ಹಾಗೂ ಪಾಲಕ್ ಸೊಪ್ಪಿನ ಸಾಂಬಾರನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಬೇಳೆ ಮತ್ತು ಟೊಮೊಟೊ ಹಣ್ಣನ್ನು ಕುಕ್ಕರಲ್ಲಿ ಹಾಕಿದ್ದೀನಿ. ನೋಡಿ, ಬೇಳೆ ಹಾಕಿದ್ದೀನಿ, ಟೊಮೊಟೊ ಹಣ್ಣು ಹಾಕಿದ್ದೀನಿ. ಈಗ ಇದಕ್ಕೆ ನಮ್ಮ ಪಾಲಕ್ ಸೊಪ್ಪನ್ನು ನಾನು ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ಪಾಲಕ್ ಸೊಪ್ಪು ಅವಾಗಲೇ ಮೆಂತ್ಯ ಸೊಪ್ಪು ಹಾಕಿದ್ದೆ, ಇವಾಗ ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಮೆಂತ್ಯ ಪಾಲಕ್ ಸೊಪ್ಪು ಹಾಕಿದ್ದಿಲ್ಲ, ಅದರ ರಸ ಎಲ್ಲ ಬಿಟ್ಕೊಂಡಿದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಈ ಮೆಂತ್ಯ ಪಾಲಕ್ ಸೊಪ್ಪಿನ ರಸದಲ್ಲೇ ನಮಗೆ ಶಕ್ತಿ ಇರುತ್ತೆ, ಅದನ್ನು ನಾವು ಬಿಸಾಕಕ್ಕೆ ಹೋಗಬಾರ್ದು. ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ. ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ರೆ ಈಗ ನೋಡಿ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಸೊಪ್ಪು ಬೇರೆ ಟೈಮಿಗೆ ನಾವು ಉಪ್ಪನ್ನು ಹಾಕ್ಬಿಡ್ಬೇಕು, ಆವಾಗ ಉಪ್ಪು ಸೊಪ್ಪಿಗೆ ಕ್ಲೀನಾಗಿ ರುಚಿ ಕೊಡುತ್ತೆ. ಕ್ಲೀನಾಗಿ ನೋಡಿ, ಕುಕ್ಕರಿಗೆ ಬೇಳೆ, ಟೊಮೊಟೊ ಹಣ್ಣು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಉಪ್ಪು ಇಷ್ಟನ್ನು ಹಾಕಿ ನಾವು ಇವಾಗ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿಬಿಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕುಕ್ಕರು 2 ವಿಷಲ್ ಕೂಗಿದೆ. ಇವಾಗ ನಾವು ಮುಚ್ಚಳನ ತೆಗಿತಾ ಇದ್ದೀವಿ. ನೋಡಿ, ನಮ್ಮದು ಸೊಪ್ಪು, ಟೊಮೊಟೊ ಹಣ್ಣು, ಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ಸ್ನೇಹಿತರೆ? ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ನಾವು ಇದರಲ್ಲೇ ಕ್ಲೀನಾಗಿ ಈ ಥರ ಸೊಪ್ಪು ಇದನ್ನೆಲ್ಲ ಈ ಥರ ಮ್ಯಾಶ್ ಮಾಡಿಬಿಟ್ರೆ ಅಲ್ಲೇ ಸ್ವಲ್ಪ ಮೆತ್ತಗಾಗುತ್ತೆ ಸ್ನೇಹಿತರೆ. ಮನೆಯೆಲ್ಲ ಮೆತ್ತಗಲ್ಲಿ ಆಲ್ರೆಡಿ ಬೆಂದಿದೆ. ಒಂದು ಸ್ವಲ್ಪ ಕ್ಲೀನಾಗಿ ಕುಕ್ಕರ್ ಒಳಗೆ ಈ ಚಮಚದಿಂದ ಈ ಥರ ಮಸ್ತ್ ಬಿಟ್ಟರೆ ಚೆನ್ನಾಗಿರುತ್ತೆ. ಇವಾಗ ನಾವು ಖಾರನ ಇವಾಗ ಮಿಕ್ಸಿಯಲ್ಲಿ ನಾನು ಸಾಂಬಾರು ಪುಡಿ, ಖಾರದ ಪುಡಿ, ಕಾಯಿ ಹಾಕಿ ಮಿಕ್ಸಿ ಮಾಡಿದ್ದೀನಿ. ಮಿಕ್ಸಿಯಲ್ಲಿದೆ, ಇನ್ನೊಂದು ಸ್ವಲ್ಪ ಮಿಕ್ಸಿಯಲ್ಲಿ ಉಳಿದು ಅದನ್ನು ಹಾಕ್ತೀನಿ. ನೋಡಿ, ಈ ಥರ ಮಿಕ್ಸ್ ಮಾಡಿಬಿಡ್ಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಮಿಕ್ಸಿಲಿ ಸ್ವಲ್ಪ ಖಾರಗಳು ಉಳಿದುತ್ತಲ್ಲ, ಅದು ಸ್ವಲ್ಪ ನೀರು ಹಾಕಿ ಅಗ್ಗಡಿಸ್ಬಿಟ್ಟು ಇದನ್ನೇ ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಆಮೇಲೆ ಕ್ಲೀನಾಗಿ ಚೆನ್ನಾಗಿ ನಾವು ಕುದಿಲಿಕ್ಕೆ ಬಿಟ್ಬಿಡಬೇಕು ಸ್ನೇಹಿತರೆ. ನಮ್ಮ ಸೊಪ್ಪು, ಖಾರ ಎಲ್ಲ ಕ್ಲೀನಾಗಿ ಚೆನ್ನಾಗಿ ಕುದ್ಬಿಡಲಿ. ಈಗ ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಚೆನ್ನಾಗಿ ಕುದಿಲಿ ಸ್ನೇಹಿತರೆ. ಆಯ್ತು ಸ್ನೇಹಿತರೆ, ಇವಾಗ ನಾವು ಖಾರ ಚೆನ್ನಾಗಿ ಕುಕ್ಕರಲ್ಲಿ ಚೆನ್ನಾಗಿ ಕುದಿಸಿದೆ. ಇದಕ್ಕೊಂದು ಸ್ವಲ್ಪ ನಾನು ಹುಣಸೆಹಣ್ಣು ರಸನ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ ಸ್ನೇಹಿತರೆ. ನಾನು ಹುಣಸೆಹಣ್ಣು ರಸನ ಫಸ್ಟೇ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಹುಣಸೆಹಣ್ಣು ರಸ ಹಾಕಿದ್ದೀನಿ. ಸ್ವಲ್ಪ ಇದೊಂದು ಸ್ವಲ್ಪ ಚೆನ್ನಾಗಿ ಕುದಿಲಿ. ಈ ಖಾರದ ಜೊತೆಗೆ ಹುಣಸೆಹಣ್ಣು ರಸನೂ ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಚೆನ್ನಾಗಿ ಕುದಿಲಿ ಸ್ನೇಹಿತರೆ. ನೋಡಿ, ಈ ಥರ ಚೆನ್ನಾಗಿ ಕುದಿಲಿ. ನೋಡಿ ಸ್ನೇಹಿತರೆ, ಇವಾಗ ನಾನು
ಸಾರಿಗೆ ಒಗ್ಗರಣೆ ಕೊಡ್ತಿದ್ದೀನಿ. ಒಂದು ಸಣ್ಣ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಇದು ಸ್ವಲ್ಪ ಚೆನ್ನಾಗಿ ಚಟಪಟ ಅಂತ ಅನ್ನಬೇಕು. ಇವಾಗ ನಾನು ಕರಿಬೇವು ಸೊಪ್ಪು ನೋಡಿ, ಅದು ಕೂಡ ಸಿಗುತ್ತಾ ಇದೆ ಅಲ್ವಾ ನೋಡಿ. ಸಾಸಿವೆ ಜೀರಿಗೆ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಚೆನ್ನಾಗಿ ಇದು ಸ್ವಲ್ಪ ಚೆನ್ನಾಗಿ ಒಗ್ಗರಣೆ ಆಗಲಿ. ನೋಡಿ ಸ್ನೇಹಿತರೆ, ಸಾರು ಚೆನ್ನಾಗಿ ಕುದೀತಾ ಇದೆ. ನಾನು ಆವಾಗಲೇ ಒಗ್ಗರಣೆ ಕೊಟ್ಕೊಂಡಿರೋದು ಸಾರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಈ ಥರ ಮಾಡೋದ್ರಿಂದ ನಮ್ಮ ಒಗ್ಗರಣೆನಾಗಿದ್ದರೂ ಸಾರಿಗೆ ಬೀಳುತ್ತೆ. ನೋಡಿ ಸ್ನೇಹಿತರೆ, ಇವತ್ತು ನಾನು ಸೊಪ್ಪಿನ ಸಾರನ್ನ ಕುಕ್ಕರಲ್ಲೇ ಮಾಡಿದ್ದೀನಿ. ಬೇಳೆ ಬೇಯಿಸ್ಕೊಂಡು ನಾನು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಪಾತ್ರೆಯಲ್ಲಿ ಸಾರು ಮಾಡ್ತಿದ್ದೆ. ಇವತ್ತು ನಾನು ಕುಕ್ಕರಲ್ಲೇ ನಿಮಗೆ ಸೊಪ್ಪಿನ ಸಾರನ್ನ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ. ನೋಡಿ ಇಷ್ಟೇ. ಇದು ಸ್ವಲ್ಪ ಚೆನ್ನಾಗಿ ಕುದ್ಬಿಡಿ. ಒಗ್ಗರಣೆ ಎಲ್ಲ ಹಾಕಿದ್ದೀವಲ್ಲ, ಹಂಗಾಗಿ ಸ್ವಲ್ಪ ಸಾರು ಕುದಿಲಿ. ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋಣ. ಮುಚ್ಚಳನ ಮುಚ್ಚಿ ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಟ್ರೆ ನಮ್ಮ ಸಾಂಬಾರು ರೆಡಿ ಆಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಮ್ಮ ಸೊಪ್ಪಿನ ಸಾರು ಆಲ್ರೆಡಿ ಚೆನ್ನಾಗಿ ಕುದೀತಾ ಇದೆ. ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಸೊಪ್ಪಿನ ಸಾರು ರೆಡಿ ಆಗಿದೆ. ನೋಡಿ ಸ್ನೇಹಿತರೆ, ನಮ್ಮ ಸೊಪ್ಪಿನ ಸಾರು ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಚೆನ್ನಾಗಿ ಕುದೀತಾ ಇದೆಯಲ್ಲ ಸೊಪ್ಪಿನ ಸಾರು. ಈಗ ನಮ್ಮ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ ಸ್ನೇಹಿತರೆ. ಈಗ ಇದನ್ನು ನಾವು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿದರೆ ನಮ್ಮ ಸೊಪ್ಪಿನ ಸಾರು ರೆಡಿ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಸೊಪ್ಪಿನ ಸಾರು ನಾವು ಮನೇಲಿ ಯಾವ ಥರ ಮಾಡ್ತೀವಿ ಅಂತ ನಾನು ನಿಮಗೆ ವಿಡಿಯೋದ ಮುಖಾಂತರ ತೋರಿಸಿದ್ದೀನಿ. ನೋಡಿ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗಿದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.